ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಶಿವಾನಂದ್ ನೀಲಣ್ಣವರ್ ಪೊಲೀಸರ ವಶಕ್ಕೆ. ಸಿಐಡಿ ತನಿಖೆ ಆಲ್ರೆಡಿ ಶುರು. ರೈತರು ಮತ್ತು ನಿವೃತ್ತ ಯೋಧರ ನಂಬಿಕೆ ಗಳಿಸಿ ಕೋಟ್ಯಂತರ ರೂಪಾಯಿ ಪಡೆದಿದ್ದ ವ್ಯಕ್ತಿ ಈಗ ಪೊಲೀಸರ ವಶದಲ್ಲಿದ್ದಾನೆ. ಇತ್ತ ಸಿಐಡಿ ಅಧಿಕಾರಿಗಳು ಆಲ್ರೆಡಿ ಅಖಾಡಕ್ಕಿಳಿದಿದ್ದಾರೆ. ಹೌದು, ಬೆಳಗಾವಿ ಮೂಲದ ಶಿವಂ ಅಸೋಸಿಯೇಟ್ ಸಂಸ್ಥೆಯ ಪ್ರವರ್ತಕ ಶಿವಾನಂದ್ ನೀಲಣ್ಣವರ್ನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೂಲತಃ ಹುಬ್ಬಳ್ಳಿ ಗ್ರಾಮದ ಈತ ಆರಂಭದಲ್ಲಿ ನಿವೃತ್ತ ಯೋಧರಿಗೆ ಮತ್ತು ಭೂಮಿ ಕಳೆದುಕೊಂಡು ಪರಿಹಾರ ಪಡೆದ ರೈತರಿಗೆ ಸಾಲ ಕೊಡಿಸುವ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದ. ಇದೇ ಪರಿಚಯ ಮತ್ತು ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಶಿವಂ ಅಸೋಸಿಯೇಟ್ ಸಂಸ್ಥೆ ಆರಂಭಿಸಿದ್ದ ಎಂದು ಹೇಳಲಾಗಿದೆ. 1 ಲಕ್ಷ ರೂಪಾಯಿಗೆ ಬರೋಬ್ಬರಿ 36% ರಿಟರ್ನ್ಸ್ ಕೊಡುವುದಾಗಿ ನಂಬಿಸಿ ಸುಮಾರು 35,000ಕ್ಕೂ ಹೆಚ್ಚು ಜನರಿಂದ 50 ಕೋಟಿಗೂ ಅಧಿಕ ಡೆಪಾಸಿಟ್ ಪಡೆದಿದ್ದಾರೆ ಎಂಬ ಬಲವಾದ ದೂರು ಕೇಳಿಬಂದಿದೆ. ಯಾವುದೇ ಆರ್ಬಿಐ ಅಥವಾ ಸೆಬಿ ಅನುಮತಿ ಇಲ್ಲದೆ ಈ ಬೃಹತ್ ವ್ಯವಹಾರ ನಡೆದಿದೆ ಎನ್ನಲಾಗಿದ್ದು, ಸದ್ಯ ಇವರ ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡಲಾಗಿದೆ. ಈಗಾಗಲೇ ಜಿಲ್ಲಾಡಳಿತದ ಆದೇಶದಂತೆ ಸಿಐಡಿ ತನಿಖೆ ಆಲ್ರೆಡಿ ಅಧಿಕೃತವಾಗಿ ಆರಂಭವಾಗಿದ್ದು, ಅಧಿಕಾರಿಗಳು ದಾಖಲೆಗಳನ್ನು ಜಾಲಾಡುತ್ತಿದ್ದಾರೆ. ಇತ್ತ ಹಣ ಕಳೆದುಕೊಂಡವರು ತಕ್ಷಣ ಹಣಕಾಸು ವಂಚನೆ ಕೋಶಕ್ಕೆ ದೂರು ನೀಡುವಂತೆ ಅಧಿಕಾರಿಗಳು ಅಲರ್ಟ್ ಮಾಡಿದ್ದಾರೆ.